ಸಾಲುಗಳಿರಬಹುದು, ಆ ಒಂದು ಚರಣಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ ಸರ್. ಹಾಂ. ಅದೇ ರೀಲ್ ತುಂಬ ಜನ ಮಾಡಿರುವಂಥ ಗಮನ ನೀವು ಬಂದಿರುತ್ತೆ. ಈಗಾಗಲೇ ನೋಡಿರ್ತೀರ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು. ಆದರೆ ಬೇರೆ ಹೀರೋಗಳಿಗೂ ಅದೇ ಸಾಂಗ್ನ ಹಾಕಿ ಟ್ರೆಂಡ್ ಮಾಡ್ತಿರೋವಂಥದ್ದು, ಬೆಳಗಾಗೋದ್ರೊಳಗೆ ಬೆಳೆದು ಫೇಮಸ್ ಆಗೋಗ್ಬಿಟ್ನಲ್ಲೋ ಅನ್ನೋವಂಥದ್ದು ಇರ್ಬೋದು. ಒಂದಷ್ಟು ಸಾಲುಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಇವೆ. ಯಾವ ರೀತಿ ತಗೊಳ್ತಾ ಇದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀರಾ ಹೇಗೆ? ಸಿಚುಯೇಷನಲ್ ಸಾಂಗ್ ಮೇಡಮ್. ಸಿನಿಮಾಲಿ ಸಿಚುಯೇಷನ್ ಇರೋ ಸಿಚುಯೇಷನ್ ಹಾಗೇ ಇರುತ್ತೆ. ಸೊ ಅದಕ್ಕೆ ಆ್ಯಪ್ಟ್ ಆಗಿದೆ. ಮತ್ತು ಅಫ್ಕೋರ್ಸ್ ಎಲ್ಲರೂ ಅದನ್ನು ಯೂಸ್ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಅನಿಸುತ್ತೆ ಮೇಡಮ್. ಜೆನ್ಯೂನ್ ಆಗಿ ಐ ಫೀಲ್ ನೈಸ್ ಅಬೌಟ್ ಇಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಸ್ ದಟ್ ಎ ಗ್ಲೋಬಲ್ ಸಿನಿಮಾ? ದಟ್ ರಿಲೀಸ್ ಆದ್ಮೇಲೆ ಗ್ಲೋಬಲ್ ಆಗುತ್ತಾ? No, that should be. I don't know actually. ಟೀಮೇ ತೊಗೊಬೇಕು ಕಾಲ್ನ. ನನ್ನ ಪ್ರಕಾರ ಎಲ್ರಿಗೂ ಇಷ್ಟ ಆಗುತ್ತೆ ಮೇಡಮ್. ಇಟ್ ಈಸ್ ಎ ಯೂನಿವರ್ಸಲ್ ಥಾಟ್. ಸೊ ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದ ಟೀಮ್. ಸಾಂಗ್ ಅಂತೂ ಹಿಟ್ ಆಗಿದೆ. ಇನ್ನೊಂದಷ್ಟು ಸಾಂಗ್ಗಳ ರಿಲೀಸ್ ಮಾಡ್ತೀವಿ. ಜೊತೆಗೆ ಪ್ರೇಮಿಗಳ ದಿನದಂದು ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಅದು ರಮೇಶ್ ಅರವಿಂದ್ ಹಾಗೂ ನಿಮ್ಮ ಕಾಂಬಿನೇಷನ್ ಇರುವಂಥ ಸಾಂಗ್ ಅಂತ ಹೇಳಿದರು ಪ್ರೇಮ್ ಸರ್. ಯಾವ ರೀತಿ ಬಂದಿದೆ ಸರ್? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ಇದೇ ರೀತಿ ಶಿವ ರೀತಿನೇ ಟ್ರೆಂಡ್ ಹೋಗುತ್ತಾ? ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ವ್ಯಾಲೆಂಟೈನ್ಸ್ ಡೇ ದಿವಸ ಲವ್ ಸಾಂಗ್ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಅಫ್ಕೋರ್ಸ್ ಡೈರೆಕ್ಟ್ರ್ ಏನು ರಿಲೀಸ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಎಲ್ಲ ಸಾಂಗ್ಸು ಚೆನ್ನಾಗಿದೆ ಮೇಡಮ್. ಎಮೋಷನ್ಸ್ ಇದೆ ಸಿನಿಮಾಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮೇಡಮ್. ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ಅಯ್ಯಯ್ಯೋ ಅಂತ ನಮ್ಮ ಹುಡುಗನ ಹಿಂಗೆ. ಸೊ ತುಂಬ ಕ್ಯಾರೆಕ್ಟ್ರಿಗೆ ಇಷ್ಟಪಡ್ತಾರೆ. ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಎಣೆದಿದ್ದಾರೆ ಮೇಡಮ್ ಕ್ಯಾರೆಕ್ಟ್ರನ್ನು. ನಿಮ್ಮ ಸಿನಿಮಾ ಅಂತ ಹೇಳಿದರೆ ಡೈಲಾಗೇ ಎಲ್ರಿಗೂ ಗಮನ ಸೆಳೆಯೋದು. ಏನೋ ಒಂದು ರೀತಿ ಅದು ಏನು ಹೇಳ್ತಾರೆ, ಗ್ಲೋರಿಫೈಕ್ಕಿಂತ ಮೇಲೆ ಪದ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮ ಡೈಲಾಗ್ ಡೆಲಿವರಿ ಬರುತ್ತೆ. ಫ್ಯಾನ್ಸ್ ಕೂಡ ಅಷ್ಟೇ ಸ್ಪೀಡಾಗಿ ನಾವು ಮ್ಯಾಚ್ ಮಾಡಬೇಕು ಧ್ರುವ ಅವ್ರ ಡೈಲಾಗ್ಗೆ ಅನ್ನೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿ ಬಾರಿ ಭಾನುವಾರ ಮನೆ ಮುಂದೆ ನಿಮ್ಮ ಹತ್ರ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಆ ಒಂದು ಶೈಲಿ ಯಾವ ಭಾಷೆನಲ್ಲಿದೆ ಸರ್? ಡೈಲಾಗ್ಸ್ ಇದೆ ಮೇಡಮ್. ಎಂಟೈರ್ ಸಿನಿಮಾಲಿ ಡೈಲಾಗ್ಸ್ ಡೆಫಿನೆಟ್ಲಿ ಇದೆ. ಸ್ವಲ್ಪ ಆಡ್ ಭಾಷೆಯಲ್ಲಿರುತ್ತೆ. ನಿಮ್ಗೆ ಗೊತ್ತಲ್ಲ ಪ್ರೇಮ್ ಸರ್ ಅಂದರೆ. ಸೊ ಅವ್ರ ಸ್ಟೈಲಲ್ಲಿದೆ ಮೇಡಮ್ ಇಡೀ ಎಂಟೈರ್ ಸಿನಿಮಾ. ಯಾಕೆಂದರೆ ಡಬ್ಬಿಂಗ್ ನಾವು ಫಸ್ಟ್ ಕಾಪಿ ನೋಡ್ತೀವಲ್ಲ ಡಬ್ಬಿಂಗ್ ಮಾಡೋದಕ್ಕಿಂತ ಮುಂಚೆ. ಸೊ ಅವಾಗ ನೋಡಿದಾಗಲೇ ನಾನು ಖುಷಿ ಆಯಿತು. ನಮಗೇನೋ ಅಯ್ಯೋ ಇಷ್ಟೊಂದು ಎಮೋಷನ್ಸ್ ಇದೆಯಲ್ಲ ಇದು ಅಂತ ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದಾಗ. ಅಫ್ಕೋರ್ಸ್ ರೀ ರೆಕಾರ್ಡಿಂಗಲ್ಲಿ ಹೀಸ್ ಮಾಸ್ಟರ್ ಅರ್ಜುನ್ ಜನ್ಯ ಅವರು ಮತ್ತು ಡೈರೆಕ್ಟರ್ ಕೂತ್ಕೊಂಡ್ರೆ ದೆಲ್ ಮೇಕ್ ವಂಡರ್ಸ್ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.